ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. 6ನೇ ಸ್ಪಾಟ್ ಅಂದರೆ ಆ ಒಂದು ವ್ಯಕ್ತಿ ಗುರುತಿಸಿದಂತಹ 6ನೇ ಸ್ಪಾಟ್ನಲ್ಲಿ ಒಂದಷ್ಟು ಮೂಳೆಗಳು ಮತ್ತು ಎಲುಬಿನ ಪೀಸ್ಗಳು ಕೂಡ ಸಿಕ್ಕಿರುವಂಥದ್ದು. ಇದನ್ನು ಏನು ಮಾಡ್ತಾರೆ, ಯಾವ ರೀತಿಯಾದಂಥ ಪರೀಕ್ಷೆ ನಡೆಸ್ತಾರೆ ಅನ್ನುವಂಥ ಕುತೂಹಲ ಬಹಳಷ್ಟು ಇರುವಂಥದ್ದು. ನನಗೆ ಇರುವಂಥದ್ದು ಕೆ ಎಸ್ ಹೆಗ್ಡೆಯ ಮೆಡಿಕಲ್ ಅಕಾಡೆಮಿಯ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಒಂದಷ್ಟು ಮೂಳೆಗಳು ಮತ್ತು ಬುರುಡೆಗಳು ಕೂಡ ನಮ್ಮ ಜೊತೆ ಇರುವಂಥದ್ದು. ಇದನ್ನು ತೋರಿಸ್ತಾ ಇಲ್ಲಿನ ವಿಧಿವಿಜ್ಞಾನ ತಜ್ಞರಾದಂಥ ಮಹಾಬಲ ಶೆಟ್ಟಿಯವರು ವಿವರಿಸ್ತಾ ಹೋಗ್ತಾರೆ. ಅವ್ರ ಜೊತೆನೇ ಮಾತಾಡ್ತಾ ಹೋಗೋಣ. ಸರಿಗೆ ಮೊನ್ನೆ 6ನೇ ಸ್ಪಾಟ್ನಲ್ಲಿ ಏನು ಮೂಳೆಗಳ ಪೀಸ್ಗಳಾಗಿರ್ಬೋದು ಮತ್ತು ಬುರುಡೆಯ ಪೀಸ್ಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಮುಂದೆ ಯಾವ ರೀತಿಯಲ್ಲಿ ಅದನ್ನು ಜೋಡಣೆ ಪ್ರಕ್ರಿಯೆ ಮತ್ತು ಪರೀಕ್ಷೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ನಮಸ್ಕಾರ. ಅದರಲ್ಲಿ ಮೊದಲನೇದಾಗಿ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ತಾರೆ. ಅದು ನೋಡಿದ ಕೂಡಲೇ ಗೊತ್ತಾಗ್ತದೆ. ಒಂದು ನಾರ್ಮಲ್ ಆರ್ಕಿಟೆಕ್ಚರ್ ಇದು ಈ ಥರ ಇಡೀ ಸಿಕ್ಕಿದರೆ ಇದೊಂದು ಮನುಷ್ಯರಂತ ಹೇಳ್ಬೋದು ನಾವು. ಹಾಗೆ ಈ ಬೋನ್ ಸಿಕ್ಕಿದರೆ ಇದು ಥೈ ಬೋನ್ ಅಂತ, ಫೀಮರ್ ಬೋನ್ ಅಂತ ಹೇಳ್ಬೋದು. ಆ ಥರ ಯಾವುದೇ ಬೋನ್ ಸಿಕ್ಕಿದರೂ ನಮಗೆ ಅನಾಟಮಿಕಲಿ ಹೇಳ್ಬೋದು ಇದು ಮನುಷ್ಯದಂತ ನೋಡಿದಾಗ. ಅದೇ ಥರ ಅದನ್ನು ಅಲ್ಲಿಯೇ ನಾವು ಲೈಡೌನ್ ಇದನ್ನು ಹ್ಯೂಮನ್ ಬಾಡಿ ಹೇಗೆ ಮಲಗಿಸ್ತೇವೆ ಅದೇ ಥರ ಬಾಡಿಯನ್ನು ಇಟ್ಕೊಂಡು ಬರಬೇಕು ಆ ಪಾರ್ಟನ್ನೆಲ್ಲ. ಆವಾಗ ಗೊತ್ತಾಗ್ತದೆ ಒಂದು ಜನದ 2 ಜನರದ್ದಂತ. ಹೌದು, ಈ ಥರ ಅದನ್ನು ನೆಲದಲ್ಲಿ ಮಲಗಿಸ್ತೇವೆ ನಾವು. ಈಗ ಜೋಡಣೆ ಮಾಡ್ತೇವೆ. ಜೋಡಣೆ ಮಾಡ್ಕೊಂಡು ಬಂದಾಗ ಆವಾಗ ನಮ್ಗೆ ಗೊತ್ತಾಗ್ತದೆ. ಇದೀಗ 2 ಸಿಕ್ಕಿದರೆ ಇಲ್ಲಿದ್ದು 2 ಸಿಕ್ಕಿದರೆ ಒಬ್ಬಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವೈಕಲ್ ವರ್ಟಿಬ್ರೆ ಒಬ್ಬರೊಂದು ಒಂದೇ ಇರಬೇಕು. ಈ ಕಾಲು ಒಂದೇ ಸೈಡ್ 2 ಸಿಕ್ಕಿದರೆ 2 ಆಯಿತು. ಆವಾಗ ಇದು ನಾವು ಜೋಡಿಸ್ಕೊಂಡು ಬಂದಾಗ ನಮಗೆ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಸಿಗ್ತದೆ. ಆವಾಗ ಲೆಕ್ಕ ಮಾಡ್ತೀವಿ ಎಷ್ಟು ಬೋನ್ ಅಂತ. ಈ ಚಿಕ್ಕ ಬೋನೆಲ್ಲ ಇದೆಲ್ಲ ಸಿಗೋದಿಲ್ಲ ನೋಡಿ. ಕಾರ್ಪಲ್ ಬೋನೆಲ್ಲ ಭಾರಿ ಕಷ್ಟ ನಮಗೆ ಸಿಗೋದು. ಇದು ಕಾರ್ಪಲ್ ಬೋನ್. ಈ ಕಾಲು ನಮ್ಗೆ ಸಿಗೋದು ಈ ದೊಡ್ಡ ಬೋನ್ ಮಾತ್ರ. ಇದರ ನಂತರ ಒಂದು ಅಟಾಪ್ಸಿ ಆಗಿದೆಯೋ ಇಲ್ಲ ಅಂತ ಅದು ಸಹ ಗೊತ್ತಾಗ್ತದೆ. ಅಟಾಪ್ಸಿ ಆಗಿದ್ದ ಬಾಡಿಯಲ್ಲಿ ಕಟ್ಟಾಗಿರ್ತದೆ. ಇದು ಗೊತ್ತಾಗ್ತದೆ ಅಟಾಪ್ಸಿ ಆಗಿದ್ದ ಬಾಡಿ ಅಂತ ಕೂಡಲೇ ಗೊತ್ತಾಗ್ತದೆ ಆಗಿದೆ ಅಂತ. ಕಟ್ ಮಾಡಿದ್ದಕ್ಕೆ ನಂಬರ್ ಹಾಕಿದೆ ನೋಡಿ 626 ಅಂತ. ಇನ್ನು ಯಾರು ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಬಾಡಿಗಳು ಈ ರೀತಿಯಾಗಿ ಈ ಥರ ಇರ್ತದೆ. ಕಟ್ ಮಾಡಿದ್ದು ನೋಡಿ, ಕರೆಕ್ಟ್ ಕಟ್ ಮಾಡಿದೆ ನಾವು. ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಇಟ್ಟಿದ್ದಕ್ಕೆ ನಂಬರ್ಸ್ ಹಾಕಿದ್ದೇವೆ. ಇದೊಂದು 50 ವರ್ಷದ ನಮ್ಮಲ್ಲಿ ಹಾಗೆ ಇರ್ತದೆ. ಐಡೆಂಟಿಫೈ ಮಾಡಲಿಕ್ಕೆ ಹಲ್ಲು ಸಹ ಇದೆ ಇದಕ್ಕೆ. ಮಾಡದೇ ಇದ್ದರೆ ನೇರವಾಗಿ ಹೂಳಲ್ಲ. ಇದೆಲ್ಲ ಕಟ್ ಮಾಡದೇ ಇದ್ದ ಬಾಡಿ, ಇದೆಲ್ಲ ಕಟ್ ಮಾಡದೇ ಇದ್ದ ಸ್ಕಲ್. ಸೊ ಈಗ ಏನಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಈಗ ಗಂಡಸದ ಹೆಂಗಸದ 50% ರೂಲ್ ಔಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳಿದರೆ ಸಿಂಪಲ್. ಏನಿದೆ ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಇದು ಸುಪ್ರೋ ಆರ್ಬಿಟಲ್ ರಿಡ್ಜ್ ಅಂತ ಇದೆ. ನಾವು ಕಣ್ಣು ಮುಚ್ಚಿ ಹೇಳೋದು ಹೇಗೆ ಅಂತೇಳಿ ಹೀಗೆ ಕೈ ಜಾರಿಸ್ಕೊಂಡು ಬಂದ ಕೂಡಲೇ ಈ ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ. ಅದೇ ಕೆಲವರಿಗೆ ಡೌಟ್ ಇರೋದು, ಕಣ್ಣು ಮುಚ್ಚಿ ಹೇಗೆ ಹೇಳ್ತಾರೆ. ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ ಒಂದು. ಅದು ಎತ್ತರಾದ ಕೂಡಲೇ ಪುನಃ ಇಲ್ಲಿ ಇದು ಫ್ರಂಟೋ ನೇಸಲ್ ಆ್ಯಂಗುಲೇಷನ್ ಅಂತ, ಮೂಗು ಮತ್ತು ಇದಕ್ಕೆ ತಲೆಗೆ ಜೋಡಣೆ ಆಗಿ ಈ ಬಾಟು ಇದನ್ನು ಹೀಗೆ ಕೆಳಗೆ ಮಾಡಿದಾಗ ಇದು ಗುಂಡಿಯಾಗಿರ್ತದೆ. ಮೇಲ್ಸಿಗೆ ಗುಂಡಿ. ಇದು 2 ಮೇಯ್ನ್ ನಮಗೆ. ಕಡೆಗೆ ನಾವು ಇಲ್ಲಿ ಹೋಗ್ತೇವೆ, ಕಣ್ಣು ಮುಚ್ಕೊಂಡು ಇಲ್ಲಿ ಹೋಗ್ತೀವಿ. ಇದು ಮೆಸ್ಟಾಯ್ಡ್ ಪ್ರೋಸೆಸ್. ಇದು ದೊಡ್ಡದಿರೋದು ಮೇಲ್ಸಿಗೆ ಮಾತ್ರ. ಅದರ ಕೆಳಗೆ ಒಂದು ಗ್ರೂ ಇದೆ, ಡೈಗ್ಯಾಸ್ಟ್ರಿಕ್ ಗ್ರೂ. ಅದು ವೆಲ್ ಮಾರ್ಕ್ಡ್ ಇದ್ದರೆ ಮೇಲ್, ದೊಡ್ಡದಿದ್ದರೆ ಮೇಲ್. ಇದು 2 ಕಣ್ಣು ಮುಚ್ಚಿ ಹೇಳೋದು. ಕಡೆಗೆ ಗೊತ್ತಾಗೋದು ಇದು ಹೇಗಿದೆ ಅಂತ ನೋಡಿ. ಮತ್ತು ಪುನಃ ಹಿಂದುಗಡೆ ಬರೋದು. ಇದು ಸಹ ಕಣ್ಣು ಮುಚ್ಚಿಯೇ ಹೇಳಲಿಕ್ಕಾಗ್ತದೆ. ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್. ಇದು ನೋಡಿ, ಇದು ಫುಲ್ ಮಸ್ಕ್ಯುಲರ್ ಮಾರ್ಕಿಂಗ್ಸ್ ಇದೆ ಇದರಲ್ಲಿ. ಇದು ಮೇಲಲ್ಲಿ ಮಾತ್ರ. ನಿಮಗೊಂದು ಹೆಂಗಸಿದು ತೋರಿಸ್ತೇನೆ. ಇದು ಒಂದು ಹೆಂಗಸಿದು ತಲೆಬುರುಡೆ. ಇದನ್ನು ಈಗ ನೀವು ಹೀಗೆ ಕಣ್ಣು ಮುಚ್ಚಿ ಕೆಳಗೆ ಮಾಡುವಾಗ ಇದ್ರ ಏನಿಲ್ಲ, ಫ್ರಂಟಲ್ ನೇಸಲ್ ಆ್ಯಂಗುಲೇಷನ್ ಇಲ್ಲ, ದೊಡ್ಡದಿಲ್ಲ. ಅದು ಇನ್ನೂ ಡೌಟ್ ಬೇಕಾದರೆ ಹೀಗೆ ಮಾಡಿದರೆ ಆಯಿತು. ಇದು ಶಾರ್ಪ್ ಇರ್ತದೆ ಹೆಂಗಸರಲ್ಲಿ. ಪುನಃ ನಾನು ಆವಾಗ ಹೇಳಿದಾಗ ಮೆಸ್ಟಾಯ್ಡ್ ಪ್ರೋಸೆಸ್ ನೋಡಿ. ಇದು ದೊಡ್ಡದೇ ಇಲ್ಲ, ಚಿಕ್ಕದಿದೆ, ಗ್ರೂ ಇಲ್ಲ. ಕಡೆಗೆ ಇಲ್ಲಿ ಹಿಂದುಗಡೆ ನೋಡಿ, ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್ ಸ್ಮೂತ್ ಇದೆ. ಈ ಥರ ನಾವು ಕಣ್ಣು ಮುಚ್ಚೋಳೋದು. ಒಂದು ಸಾರಿ ಇದು ಕಣ್ಣು ತೆರೆದು ನೋಡಿದಾಗ ನಮ್ಮ ಹತ್ರ 25 ಪಾಯಿಂಟ್ ಉಂಟು, ಒಂದಲ್ಲ. ಕಣ್ಣು ತೆರೆದು ನೋಡಿದಾಗ ನಮ್ಮ ಹತ್ರ 25 ಪಾಯಿಂಟ್ ಉಂಟು. ಮತ್ತು ಅದರ ಮೇಲೆ ನಾವು ಏಜ್ ಎಸ್ಟಿಮೇಷನ್ ಮಾಡ್ತೇವೆ, ಪ್ರಾಯ ಎಷ್ಟು ಅಂತ ಹೇಳಬೇಕಲ್ಲ. ಇದು ಈಗ ಸಜೈಟಲ್ ಸೂಚರಲ್ಲಿ ಇಲ್ಲಿಗೆ ನೋಡ್ತಿದ್ದೀವಿ ನೋಡಿ, ಎಲ್ಲ ಗ್ಯಾಪ್ ಇದೆ. ಇದು 30ರಿಂದ 40, 40ರಿಂದ 50, 50ರಿಂದ 60, 40ರಿಂದ 50, 50ರಿಂದ 60, ಹೀಗೆ ಲ್ಯಾಂಬ್ಡಾಯ್ಡ್ ಸೂಚರ್ ಎಲ್ಲ ಸೂಚರ್ ರೇಖೆ ನೋಡ್ಕೊಂಡು ಹೇಳೋದು ಇದು ಫ್ಯೂಸ್ ಆಗಿದೆ ಇಲ್ಲ ಅಂತ. ಮತ್ತು ಇಲ್ಲಿ ಬೇಸಿಸ್ ಸ್ಪಿನ್ ಇದು ಫ್ಯೂಸ್ ಆಗಿದೆ ನೋಡೋದು. ಇದು 18 ವರ್ಷಕ್ಕೆ ಫ್ಯೂಸ್ ಆಗ್ತದೆ, 18ರಿಂದ 20 ವರ್ಷಕ್ಕೆ ಇದು ಆಗಿದೆ. ಆದರೆ ಇದು ಯಾವುದಾಗಿಲ್ಲ, ಇದು ಹೊರಗಿಂದ ನೋಡೋದು. ನಾವು ಹಾಗೆ ನೋಡೋದಿಲ್ಲ, ನಾವು ಟಾರ್ಚ್ ಲೈಟ್ ಹಾಕಿ ಒಳಗಿಂದ ನೋಡ್ತೇವೆ.
ಇದು ಒಳಗೆ ಬೇಗ ಫ್ಯೂಸ್ ಆಗೋದು, ಹೊರಗೆ ನಂತರ ಫ್ಯೂಸ್ ಆಗೋದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಎಲ್ಲ ಮೂಳೆಗಳು ಹೆಂಗಸರಲ್ಲಿ ಬೇಗ ಫ್ಯೂಸ್ ಆಗೋದು, ತಲೆ ಬುರುಡೆ ಮಾತ್ರ ಹೆಂಗಸರಲ್ಲಿ ಸ್ವಲ್ಪ ಲೇಟ್ ಫ್ಯೂಸ್ ಆಗೋದು. ಅದು ಯಾಕಂತ ಈಗ ನಾವು ಟಿ ವಿಯಲ್ಲಿ ಹೇಳಿದರೆ ಹೆಂಗಸರು ಬೈತಾರೆ, ಅದಕ್ಕೆ ಹೇಳೋದಿಲ್ಲ ನಾನು. ಆಯ್ತು. ಅದಾದಮೇಲೆ ನಿಮಗೀಗ ಮೂಳೆ ಸಿಕ್ತಲ್ಲ, ಈಗ ಇದೆಲ್ಲ ಸ್ವಲ್ಪ ಗಟ್ಟಿ ಮೂಳೆ ಇದು ಇರ್ತದೆ. ತಲೆ ಬುರುಡೆ ಮತ್ತು ಕಾಲಿದು ಇದು ಗಟ್ಟಿ ಬುರುಡೆ. ಇದು ಏನು ವೆರಿ ಸಿಂಪಲ್. ಇದನ್ನು ಯಾರೋ ಕೇಳ್ತಿದ್ರು ನನ್ನ ಹತ್ರ, ಕಣ್ಣು ಮುಚ್ಚಿ ಹೇಗೆ ಹೇಳ್ತೀನಿ. ಕಣ್ಣು ಮುಚ್ಚಿ ಇದು ಮೂಳೆ ನೋಡೋದು. ಈಗ ನೋಡಿದಾಗ ನಮ್ಗೆ ಗೊತ್ತಾಗ್ತವೆ ಇದು ಫೀಮರ್ ಅಂತ. ಹೀಗೆ ಇಟ್ಕೊಂಡು ಕೈ ಇಟ್ಟರೆ ಇದು ನೆಕ್ ಶಾಫ್ಟ್ ಆ್ಯಂಗಲ್ ಅಂತ ಇದೆ ನೋಡಿ. ಫಸ್ಟ್ ಎನಾಟಮಿಕಲ್ ಪೊಸಿಷನಲ್ಲಿ ಇಡೋದು ನಾವು ಹೀಗೆ. ಇದು ಎನಾಟಮಿಕಲ್ ಪೊಸಿಷನ್ ಇಟ್ಟು ಹೀಗೆ ಇದೀಗ ಮೋರ್ ಆಪ್ಟ್ಯೂಸ್ 90ರಿಂದ ಮೇಲೆ 120ರಿಂದ ಮೇಲೆ ಇದೆ ನೋಡಿ ಹೀಗೆ ಈ ಥರ. ಇದಕ್ಕೆ ಮೇಲ್ ಅಂತ ಹೇಳೋದು. ಇದು ಯಾಕಂತ ಹೇಳಿದರೆ, ಯಾಕೆ ಈ ಥರ ಆಯ್ತು ಅಂತ ಹೇಳಿದರೆ, ಇದು ಅಪ್ ಟು ಪ್ಯೂಬರ್ಟಿ ಅಂದರೆ 15-16 ವರ್ಷರಿಗೆ ಎಲ್ಲ ಮೂಳೆಗಳು ಸೇಮ್, ಗಂಡಸರದ್ದು ಹೆಂಗಸರದ್ದು ಸೇಮ್, ಎಕ್ಸೆಪ್ಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, ಅದನ್ನು ತೋರಿಸ್ತೇನೆ ನಿಮಗೆ. ಮತ್ತು ಎಲ್ಲರಿಗೂ ಸೇಮ್ ಇರ್ತವೆ. ಒಂದು ಸರಿ 17 ವರ್ಷದ ಮೇಲಾದ ಕೂಡಲೇ ಹುಡುಗಿಯರ ಸೊಂಟ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ. ಆವಾಗ ಈ ಮೂಳೆ ಬೆಂಡ್ ಆಗ್ತದೆ. ಇದು ನೆಕ್ ಶಾಫ್ಟ್ ಆ್ಯಂಗಲ್ ಬೆಂಡ್ ಆಗ್ತದೆ. ಬೆಂಡ್ ಆದ ಕೂಡಲೇ ಏನಾಗ್ತದೆ ಇದು, ಆವಾಗ ಇದು ಹುಡುಗಿಯರದಾದರೆ ಬೆಂಡ್ ಆಗ್ತದೆ. ನೆಕ್ ಶಾಫ್ಟ್ ಆ್ಯಂಗಲ್ ಲೆಸ್ ಆಪ್ಟ್ಯೂಸ್. ನಂತರ ಅದನ್ನು ನೋಡಿದ ಕೂಡಲೇ ನಮಗೆ ಬೇರೆ ಎಲ್ಲ ಇದೆ, ಪಾಪ್ಟಿಲ್ ಲೆಂತ್, ಬೈಕೊಂಡಲ್ ವಿಡ್ತ್ ಮತ್ತು ಮಸ್ಕ್ಯುಲರ್ ಮಾರ್ಕಿಂಗ್ ನೋಡಿ. ಇದೆಲ್ಲ ಮಸ್ಕ್ಯುಲರ್ ಮಾರ್ಕಿಂಗ್ ತುಂಬ ಜಾಸ್ತಿ ಇದೆ. ಇದೆಲ್ಲ ಮೇಲಿದು ನೋಡಿ, ಇದು ಫೀಮೇಲ್. ಇದು ಅದನ್ನು ನೋಡಿದರೆ ಇದನ್ನು ನೋಡಿದರೆ ಇದು ಹೇಗಿದೆ, ಇದು ಹೀಗಿದೆ, ಇದು ಬೆಂಡಿದೆ. ಇದು ಜಗತ್ತಿದ ನಿಯಮ. ಸ್ವಲ್ಪ ಗಂಡಸರು ಮೇಲೆ ನೋಡ್ಕೊಂಡು ನಡೆಯೋದು, ಹೆಂಗಸರು ಕೆಳಗೆ ನೋಡ್ಕೊಂಡು ನಡೆಯೋದು. ನಾವು ಅಂದರೆ ಮಕ್ಕಳಿಗೆ ಕಳಿಸುವಾಗ ಅವಾಗ ನೆನಪಿಡ್ತಾರೆ ಅವರು. ಆವಾಗ ಇದರಲ್ಲಿ ಏನಿಲ್ಲ, ಮಸ್ಕ್ಯುಲರ್ ಮಾರ್ಕಿಂಗ್ ಎಲ್ಲ ನೋಡಿ, ಏನಿಲ್ಲ, ಪ್ಲೈನ್ ತಲೆ. ಇದು ಹೀಗಿದೆ ನೋಡಿ, ನೆಕ್ ಶಾಫ್ಟ್ ಆ್ಯಂಗಲ್. ಇದು ಇಷ್ಟು ಸಿಂಪಲ್. ಇದು ಬೈಕೊಂಡಲ್ಲರ್ ಬಿಟ್ಟು ಇದು ಈ ಥರ ಸಿಕ್ಕಿದ ಕೂಡಲೇ ನಾವು ಎನಾಟಮಿಕಲ್ ಪೊಸಿಷನ್ ಇಟ್ಟು ಅಲ್ಲೇ ಹೇಳ್ಬೋದು, 1 ನಿಮಿಷದಲ್ಲಿ ಹೇಳ್ತಾರೆ. ಅದು ಆದ ಮೇಲೆ ಲೆಂತ್. ಈಗ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಪೆಲ್ವಿಸ್. ಇದು ನಮ್ಮ ಮೇಯ್ನ್ ಬೋನ್. ನಮಗೆ ಮೇಯ್ನ್ ಇರೋದು 95% ಇರೋದು ಈ ಪೆಲ್ವಿಸ್, ಇದರಲ್ಲಿ, ಈ ಪಾರ್ಟಲ್ಲಿ ಹೀಗೆ. ಇದೀಗ ತುಂಬ ವರ್ಷದ ನಂತರ ಇದು ಬಿಟ್ಟಿರ್ತದೆ. ಇದು ಆವಾಗ ನಾವು ನೋಡೋದು ಇದು ಗ್ರೇಟರ್ ಸಯಾಟಿಕ್ ನಾಚ್ ಅಂತ ಇದು ಕೇಳ್ತೇವೆ ನಾವು. ದಿಸ್ ಈಸ್ ಕಾಲ್ಡ್ ಗ್ರೇಟರ್ ಸಯಾಟಿಕ್ ನಾಚ್. 38-23 UDR 38-23. ಇದು ಇನ್ನೊಂದು 25 ವರ್ಷ ಯಾರು ಬಂದು ಕೇಳಿದರೂ ಐಡೆಂಟಿಫೈ ಆದರೆ ನಮ್ಮ ಹತ್ರ ಇದೆ. ಇದು ಎಲ್ಲದಕ್ಕೂ ನಂಬರ್ ಕೊಡ್ತೇವೆ ನಾವು. ನಂಬರ್ ಕೊಟ್ಟು ನಮ್ಮ ಹತ್ರ ಇರ್ತದೆ. ಇದನ್ನು ನೋಡಿದ್ಕೊಂಡು ನಾವು ಹೇಳ್ಬೋದು ಇದು ಗಂಡಸಿದ ಹೆಂಗಸಿದ ಅಂತ. ಈಗ ಇದು ವೆರಿ ಸಿಂಪಲ್. ಅಂದರೆ ಇದು ಸಬ್ ಪ್ಯೂಬಿಕ್ ಆ್ಯಂಗಲ್ ಈ ಥರ ನೋಡೋದು. ಇದು ಹೇಗಿದೆ, ವಿ ಶೇಪ್ ಇದೆ. ಇದು ಹೆಂಗಸಿರ್ತದೆ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಜಗತ್ತಿನ ನಿಯಮ, ಮಕ್ಕಳು ಬರಲಿಕ್ಕೆ. ಕಾಲಿದು ಮೆಟಕಾರ್ಪಲ್ ಮೆಟತಾರ್ಸಲೆಲ್ಲ ಹೋಗಿರ್ತದೆ. ಲೆಕ್ಕ ಹಾಕಿ ನಮಗೆ 206 ಬೋನಲ್ಲಿ ಎಷ್ಟು ಬೋನ್ ಸಿಕ್ಕಿದೆ ಅಂತ, ಎಷ್ಟು ಬೋನ್ ಮಿಸ್ಸಿಂಗ್, ಕ್ಲಾವಿಕಲ್, ಸ್ಕ್ಯಾಪುಲಾ ಇದೆಲ್ಲ ಉಂಟಾ ಇಲ್ವಾ. ಈ ಕುತ್ತಿಗೆದ ಪಾರ್ಟ್ ಇದೆಲ್ಲ ಬೇಗ ಹೋಗ್ತದೆ, ಸಿಗುವುದಿಲ್ಲ, ಬೇಗ ಕರಗ್ತದೆ ಅದು. ಇದಾದ ನಂತರ ಲೆಕ್ಕ ಹಾಕೋದು ಎಷ್ಟು ಹಲ್ಲು ಉಳಿದಿದೆ ಅಂತ. ನೋಡಿ, ನಾನು ಆವಾಗ ಹೇಳಿದಾಗ ಈ ಥರ ಕೈ ಹೀಗೆ ಮಾಡಿದರೆ ಆಯ್ತು ನಿಮಗೆ. ಫ್ರಂಟ್ ನೇಸಲ್ ಆ್ಯಂಗ್ಯುಲೇಷನ್ ವೆರಿ ಕ್ಲಿಯರ್ ಇದೆ ನೋಡಿ. ಇದು ಮನುಷ್ಯ, ಇದು ಗಂಡಸಿದು. ಇದು ಆದ ಮೇಲೆ ನಾವೆಲ್ಲ ತೆಗೆದು ಅಳತೆ ಮಾಡಬೇಕು. ಇದನ್ನು ಹೀಗೆ ಇಟ್ಟು ಇದನ್ನು ದೂಡೋದು. ಅದು ಒಂದು ಕಡೆ ಫಿಕ್ಸ್, ಈ ಕಡೆ ದೂಡೋದು. ಇದು ದೂಡಿದ ಕುಳಿದ್ರೆ ಮೆಜರ್ಮೆಂಟ್ ಬರ್ತದೆ ನೋಡಿ. ಎಷ್ಟು ಮೆಜರ್ಮೆಂಟ್ ಬಂದು ನೋಡಿ ತೋರಿಸಿ. 43 ಸೆಂಟಿಮೀಟರ್ ಎಷ್ಟಿದೆ ನೋಡಿ, ಎಷ್ಟಿದೆ, 45. ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಇದೆ. 45ಕ್ಕೆ ಎಷ್ಟು, 43ಕ್ಕೆ ಎಷ್ಟು, 42ಕ್ಕೆ ಎಷ್ಟು, ಹಾಗೆ ತುಂಬ ಕ್ಯಾಲ್ಕುಲೇಷನ್ ಇದೆ. ಫಾರ್ಮುಲಾ ಉಂಟು, ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ನಾವು 3-4 ಫಾರ್ಮುಲಾ ಹಾಕಿ ಒಂದು ಮೆಜರ್ಮೆಂಟ್ ಕೊಡ್ತೇವೆ. ಅದಕ್ಕೆ ±3 ಸೆಂಟಿಮೀಟ್ರ್ ಅಂತ. ಇದು ವೆರಿ ಸಿಂಪಲ್. ಇದು ಹಾಕಿದ ಕೂಡಲೇ ಗೊತ್ತಾಗ್ತದೆ. ಇದು 43 ಸೆಂಟಿಮೀಟ್ರ್ ಅಂತ ಆಲ್ಮೋಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ 173 ಸೆಂಟಿಮೀಟ್ರ್ ಅಂತ. ಇದು ರಫ್ ಒಂದು ಕ್ಯಾಲ್ಕುಲೇಷನಲ್ಲಿ. ಇನ್ನೊಂದರಲ್ಲಿ 174 ಬರ್ತದೆ, ಇನ್ನೊಂದರಲ್ಲಿ 173 ಬರ್ಬೋದು. 3ಅನ್ನು ಆ್ಯಡ್ ಮಾಡಿ ಡಿವೈಡ್ ಮಾಡಿ ಕ್ಯಾಲ್ಕುಲೇಷನ್ ಕೊಡ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ಟಿಮೆಟ್ರಿಕ್ ಬೋರ್ಡ್. ಇದು ಬೇಕೇ ಬೇಕು. ಇದರ ಮೆಜರ್ಮೆಂಟ್ ಯಾಕೆ ಬೇರೆ ಥರ ಮಾಡ್ಬೋದು, ಆದರೆ ಅದು ಮೂಮೆಂಟ್ ಜಾಸ್ತಿ ಆಗ್ತದೆ. ಇದು ಒಂದು ಕಡೆ ಫಿಕ್ಸ್ ಆಗಿ ಹೀಗೆ ಮಾಡಿ ಇದು ಫಿಕ್ಸ್ ನೋಡಿ. ಇದು ಆಸ್ಟಿಮೆಟ್ರಿಕ್ ಬೋರ್ಡ್. ಮೆಜರ್ಮೆಂಟ್ ಬಂತು, ಬರೆದು ಬಿಡೋದು. ಆವಾಗ ಹೈಟ್ ಗೊತ್ತಾಯಿತು, ಎಷ್ಟು ಎತ್ತರ ಇದ್ರು ಅಂತ. 173 ಸೆಂಟಿಮೀಟ್ರದು ಗಂಡಸು, ಇಷ್ಟು ಪ್ರಾಯದವರು ಮಿಸ್ಸಿಂಗ್. ಈ ಪ್ರಾಯದು ಈಗ ನೋಡಿ, ಚಿಕ್ಕ ಪ್ರಾಯ ಆದರೆ ನಮ್ಗೆ ಗೊತ್ತಾಗ್ತದೆ. ಇದು ಈಗ 18 ವರ್ಷ ಕೆಳಗಾದರೆ ಇದೆಲ್ಲ ಇಲಿಯ ಕ್ರಸ್ಟ್ ಫ್ಯೂಸ್ ಆಗಿದ್ದೆಲ್ಲ ಗೊತ್ತಾಗ್ತದೆ. ಇದು ಫ್ಯೂಸ್ ಆಗಿದೆ. ಇದು ಸೊಂಟದ ಮೂಳೆ.
ಇದು ಫ್ಯೂಸ್ ಆಗಿದೆ. ಬಟ್ ಏನಾಗ್ತದೆ, ಸ್ವಲ್ಪ ದೊಡ್ಡ ಪ್ರಾಯದ ಕೂಡಲೇ ನಮಗೆ ಮೇಯ್ನ್ ಇರೋದು ಇದು ಮಾತ್ರ. ದಟ್ ಒನ್ ಮೋರ್ ಫ್ಯೂಸ್ಡ್ ಒನ್ ಇಸ್ ದೇರ್ ಫುಲ್. ನೋಡಿ ಇದು, ನೋಡಿ ಇದು ಸಜೈಟಲ್ ಸೂಚರ್. ಇದು ನೋಡಿ ಇದೆಲ್ಲ ಫ್ಯೂಸ್ ಆಗಿದೆ, ಇದು ಕಂಪ್ಲೀಟ್ ಫ್ಯೂಸ್ ಆಗಿದೆ, ಏಜ್ ಆಗಿದೆ. ಇದು 50ರಿಂದ 60 ಮೇಲಾಗಿದೆ ಇದು.